ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಪೊಲೀಸ್ ಸರ್ಪಗಾವಲಿನಲ್ಲಿ ನಿಲ್ದಾಣಕ್ಕೆ ಬಂದ ಬಸ್. ಕೊಪ್ಪಳದಲ್ಲಿ ಪೊಲೀಸ್ ಭದ್ರತೆಯಲ್ಲಿ ನಿಲ್ದಾಣಕ್ಕೆ ಬಂದ ಬಸ್ಸು. ಕೊಪ್ಪಳದ ಗಂಗಾವತಿ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಗಂಗಾವತಿ ಬಸ್ ನಿಲ್ದಾಣದಿಂದ ಬಸ್ ಸಂಚಾರ ಕೂಡ ಆರಂಭ ಆಗಿದೆ. ರಾಜ್ಯದಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಪೊಲೀಸ್ ಸರ್ಪಗಾವಲಿನಲ್ಲಿ ನಿಲ್ದಾಣಕ್ಕೆ ಬಸ್ ಬಂದಿರೋದು. ಕೊಪ್ಪಳದಲ್ಲಿ ಪೊಲೀಸ್ ಭದ್ರತೆಯಲ್ಲಿ ನಿಲ್ದಾಣಕ್ಕೆ ಬಸ್ ಬಂದಿದೆ. ಕೊಪ್ಪಳದ ಗಂಗಾವತಿ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಅಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು, ಕಲ್ಲು ತೂರಾಟ ಹಾಕೋದಾಗಿರ್ಬೋದು, ಅಡ್ಡ ಹಾಕೋದಾಗಿರ್ಬೋದು, ಸೊ ಈ ಥರದ್ದೆಲ್ಲ ನಡೆಯುತ್ತೆ. ಪ್ರತಿಭಟನೆಗಳು, ಹೋರಾಟ ಅಂತ ಅಂದಾಗ ಆ ಥರ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಇದೀಗ ಬಸ್ಗಳ ಸಂಚಾರದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಗಡಿ ದಾಟಿಸಿ ಬಿಡೋವರೆಗೂ ಪೊಲೀಸ್ ಇಲಾಖೆ ಎಸ್ಕಾರ್ಟ್ ಮುಖಾಂತರವಾಗಿ ಕರ್ಕೊಂಡು ಹೋಗ್ತಿರುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕಂದರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಅದನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಥ್ ನೀಡ್ತಾ ಇದೆ. ಬಸ್ ಸಂಚಾರ ಏನಾದರೂ ಆಯಿತು ಅಂತ ಅಂದರೆ ಸಿಟ್ಟಿಗೆದ್ದು ಕಲ್ಲು ತೂರಾಟ ಮಾಡುವಂಥದ್ದು ಈ ಥರದ್ದೆಲ್ಲ ನಡೆಯುತ್ತೆ. ಹಾಗಾಗಿ ಅದು ಯಾವುದು ಆಗಬಾರ್ದು ಅಂತ ಈಗ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು.